ಸ್ನೇಹಿತರೆ ನಮಸ್ಕಾರ. ಪಾರಾಮೆಡಿಕ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಪ್ರಚಲಿತ ಘಟನೆಗಳ ಬಗ್ಗೆ ನೋಡುತ್ತಾ ಹೋಗೋಣ. ಇದು ಕ್ಲಾಸ್ 2 ಆಗಿರುತ್ತೆ ಸ್ನೇಹಿತರೆ. ಕ್ಲಾಸ್ 1 ಇನ್ನು ಯಾರ್ಯಾರು ನೋಡಿಲ್ವೋ ಡಿಸ್ಕ್ರಿಪ್ಷನಲ್ಲಿ ಕ್ಲಾಸ್ 1 ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ, ಅದನ್ನು ನೋಡಿ. ಯಾಕಂತಂದರೆ ಇದು ಈ ಸಿರೀಸ್ ಏನಕ್ಕೆ ಮಾಡ್ತೀನಿ ಅಂತಂದರೆ ಜನವರಿ ಟು ಆಗಸ್ಟ್ ಏನೇನು ಪ್ರಚಲಿತ ಘಟನೆಗಳಿದೆಯಲ್ಲ ಈ ವಿಡಿಯೋ ಸೀರೀಸ್ನಲ್ಲಿ ನಾನು ಎಲ್ಲ ಮುಗಿಸ್ಕೊಡ್ಬೇಕಂತ ಇದ್ದೀನಿ. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ವಿಡಿಯೋ ಉಪಯೋಗ ಆಗಲಿ. ಬನ್ನಿ ಇವತ್ತಿನ ಕ್ಲಾಸ್ನ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇದು ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನ್ಹಾ ಆಯೋಗ. ಇದು ಯಾಕ ಈ ಆಯೋಗ ಏನಕ್ಕೆ ವರದಿ ಆಯಿತು ಅಂತಂದರೆ, ನೋಡಿ, ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತ ಆಗಿರುತ್ತೆ. ಹಾಗಾಗಿ ಅದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿರೋದ್ರಿಂದ ತನಿಖೆ ಪ್ರಾರಂಭಿಸಲಾಗುತ್ತೆ ಕೋವಿಡ್ ಅವಧಿಯಲ್ಲಿ. ಸೊ ಇದನ್ನು ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನ್ಹಾ ಆಯೋಗ ವರದಿ ಸಲ್ಲಿಸಲಾಗುತ್ತೆ. ಭ್ರಷ್ಟಾಚಾರ ಆಗಿರೋದ್ರಿಂದ ಈ ವರದಿಯನ್ನು ಸಲ್ಲಿಸಲಾಗುತ್ತದೆ. ನೋಡಿ, 2024 ಮತ್ತು 2025 ಪ್ರಮುಖ ಆಯೋಗಗಳು ಮತ್ತು ಸಮಿತಿಗಳ ವರದಿ ಪರಿಶೀಲನೆಗೆ ಪ್ರಮುಖ ಆಯೋಗಗಳ ಪಟ್ಟಿ ನಾವು ನೋಡ್ತಾ ಹೋಗೋದಾದ್ರೆ, ನೋಡಿ, SC ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರು SC ಒಳ ಮೀಸಲಾತಿ ಸಮೀಕ್ಷೆ ಅಧ್ಯಕ್ಷರಾಗಿರ್ತಾರೆ. ಇನ್ನು ರಾಜ್ಯ ಶಿಕ್ಷಣ ನೀತಿ ನೋಡಿ SEP ಅವರು ಪ್ರೊ ಸುಖದೇವ್ ತೋರಾಟ ಅವರು ಇರ್ತಾರೆ. ಇನ್ನು 7ನೇ ವೇತನ ಆಯೋಗ ನೋಡಿ K ಸುಧಾಕರ್ ರಾವ್. ಇನ್ನು ಜಾತಿ ಗಣತಿ ಮತ್ತು ಹಿಂದುಳಿದ ವರ್ಗಕ್ಕೆ K ಜಯಪ್ರಕಾಶ್ ಶೆಟ್ಟಿ ಅವರು ಅಧ್ಯಕ್ಷತೆ ವಹಿಸಿರ್ತಾರೆ. ನೆಕ್ಸ್ಟ್ ನೋಡಿ, ಟೆಲಿಮಾನಸ ಮತ್ತು ನಮ್ಮ 112 ಇಂಟಿಗ್ರೇಷನ್. ಇದು ಸಂಯೋಜನೆ ನೋಡಿ, ಟೆಲಿಮಾನಸ ಮತ್ತು ERSS ನಮ್ಮ 112 ಒಗ್ಗೂಡಿಸಲಾಗಿದೆ ಅಂತಲೇ ಹೇಳ್ಬೋದು. ಸಹಯೋಗ ನೋಡಿ, ERSS ಮತ್ತು ನಿಮಾನ್ಸ್ ನಡುವಿನ ಐತಿಹಾಸಿಕ ಸಹಕಾರ ಒಪ್ಪಂದ ಅಂತಲೇ ಹೇಳ್ಬೋದು, ಐತಿಹಾಸಿಕ ಸಹಯೋಗ ಅಂತಲೇ ಹೇಳ್ಬೋದು. ಇದು ನೋಡಿ, ಉಚಿತ ಸಹಾಯವಾಣಿ 14416. ಇದು 24x7 ಉಚಿತ ಸೇವೆ ಲಭ್ಯ ಇರುತ್ತೆ ಸ್ನೇಹಿತರೆ. ಇನ್ನು ಬ್ರ್ಯಾಂಡ್ ರಾಯಭಾರಿಯಾಗಿ ಖ್ಯಾತ ನಟಿ ದೀಪಿಕಾ ಪಡುಕೋಣೆ ಅವರಾಗಿರ್ತಾರೆ. ಇನ್ನು ಚಾಟ್ಬಾಟ್ ಆ್ಯಪ್ ಅಸ್ಮಿ, ಇದು ತುರ್ತು ಪ್ರಕ್ರಿಯೆ ಮಾಡಲಾಗಿರುತ್ತೆ. ಹೊಸ ಘೋಷಣೆ ನೋಡಿ, ಉತ್ತರ ಭಾರತದಲ್ಲಿ 2ನೇ ನಿಮಾನ್ಸ್ ಸ್ಥಾಪನೆಗೆ ಹೊಸ ಘೋಷಣೆ ಮಾಡಲಾಗಿದೆ. ನೋಡಿ, ನೆಕ್ಸ್ಟ್ ನೋಡಿ, ಮಹಿಳೆಯರಿಗೆ ಋತುಚಕ್ರ ರಜೆ ಕಾಯ್ದೆಯ 2025 ನೋಡಿ ಸ್ನೇಹಿತರೆ. ನೋಡಿ, ಮಹಿಳೆಯರಿಗೆ ಋತುಚಕ್ರ ಕಾಯ್ದೆ ಯಾವುದಪ್ಪ ಅಂತಂದರೆ 2025 ಆಗಿರುತ್ತೆ. ನೋಡಿ, ಮಾಸಿಕ ರಜೆ ಅಂತಂದರೆ ಪ್ರತಿ ತಿಂಗಳು 1 ದಿನ ರಜೆ ಇರುತ್ತೆ. ಅದು ವೇತನ ಸಹಿತ, ಅಂದರೆ ಪೇಯ್ಡ್ ಲೀವ್ ಆಗಿರುತ್ತೆ. ಯಾವುದೇ ರೀತಿಯಾಗಿ ಅಮೌಂಟ್ನ ಕಟ್ ಮಾಡೋ ಆಗಿಲ್ಲ. ಇನ್ನು ವಾರ್ಷಿಕ ಮಿತಿ ನೋಡಿ, ಒಟ್ಟು ವರ್ಷಕ್ಕೆ ನೋಡಿ 12 ದಿನಗಳು ರಜೆ ಇರುತ್ತೆ. ವಿದ್ಯಾರ್ಥಿನಿಯರಿಗೆ ತಿಂಗಳಿಗೆ 2 ದಿನ ರಜೆ, ಹಾಜರಾತಿಯಲ್ಲಿ ಕೂಡ 1% ವಿನಾಯಿತಿಯಾಗಿರುತ್ತೆ. ವಿಶೇಷ ನಿಯಮ ಏನಪ್ಪ ಅಂತಂದರೆ, ಯಾವುದೇ ವೈದ್ಯಕೀಯ ಪ್ರಮಾಣ ಪತ್ರ ಬೇಕಾಗಿಲ್ಲ ಸ್ನೇಹಿತರೆ. ವಯಸ್ಸಿನ ಮಿತಿ ನೋಡಿ, 18ರಿಂದ 52 ವರ್ಷದೊಳಗೆ ಇರಬೇಕು. ದಂಡದ ನಿಯಮ ಅಂತಂದರೆ, ನಿಯಮ ಉಲ್ಲಂಘಿಸಿರುವ ಉದ್ಯೋಗದಾತರಿಗೆ ಕನಿಷ್ಠ ಅಂದರೆ 5,000 ದಂಡ ವಿಧಿಸಲಾಗುತ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ನೋಡಿ ಸ್ನೇಹಿತರೆ, ನಾವು ದ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ 2026 ಬಗ್ಗೆ ನೋಡೋದಾದರೆ, IISc ಸಾಧನೆ, ಭಾರತದ ಏಕೈಕ ಸಂಸ್ಥೆಯಾಗಿ ಜಾಗತಿಕ ಅಗ್ರ 100ರ ಪಟ್ಟಿಗೆ ಸೇರ್ಪಡೆಯಾಗಿದೆ ಅಂತ ಹೇಳ್ಬೋದು. IISc ಅನ್ನೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇದು ಭಾರತದ ಏಕೈಕ ಶಿಕ್ಷಣ ಸಂಸ್ಥೆಯಾಗಿದೆ. ಇದು ಜಾಗತಿಕ ಅಗ್ರಸ್ಥಾನಗಳಲ್ಲಿ 100ರ ಪಟ್ಟಿಗೆ ಸೇರ್ಪಡೆಯಾಗಿದೆ. ನಂತರ ನೋಡಿ, ಕಂಪ್ಯೂಟರ್ ಸೈನ್ಸ್ ಜಾಗತಿಕವಾಗಿ 96ನೇ ಸ್ಥಾನದಲ್ಲಿದೆ. ಇಂಜಿನಿಯರಿಂಗ್ ವಿಭಾಗ ಇದು 101ರಿಂದ 125ನೇ ಸ್ಥಾನದಲ್ಲಿದೆ. ಭೌತ ವಿಜ್ಞಾನ ಅಂದರೆ ಫಿಸಿಕಲ್ ಸೈನ್ಸ್, ಇದು 201ರಿಂದ 250ರ ಸ್ಥಾನದಲ್ಲಿದೆ. ನೋಡಿ, ಪ್ರಪಂಚದ ನಂಬರ್ 1 ಸಂಸ್ಥೆಗಳ ಬಗ್ಗೆ ನೋಡೋದಾದರೆ, MIT ಇದು USA, ಇದು ಆರ್ಟ್ಸ್ ಮತ್ತು ಬಿಸ್ನೆಸ್ ಸೋಷಿಯಲ್ ಸೈನ್ಸ್ಗೆ ಇದು ಪ್ರಪಂಚದ ನಂಬರ್ 1 ಸಂಸ್ಥೆಗಳಾಗಿದೆ. ಇನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ನೋಡಿ, ಇದು ಕಂಪ್ಯೂಟರ್ ಸೈನ್ಸ್ ಮತ್ತು ಮೆಡಿಕಲ್ಗೆ ನಂಬರ್ 1 ಸಂಸ್ಥೆಗಳಾಗಿರುತ್ತೆ. ನೆಕ್ಸ್ಟ್ ನೋಡೋಣ, ಇದು ಮಂಗನ ಕಾಯಿಲೆ ನೋಡಿ. ಮಂಗನ ಕಾಯಿಲೆ KFD ಪರೀಕ್ಷಾ ಪ್ರಯೋಗಾಲಯ ಹೊಸ ಲ್ಯಾಬ್ನ ಸ್ಥಾಪಿಸಲಾಯಿತು. ಅದು ಎಲ್ಲಿದೆ ಅಂತ ನೋಡಿದ್ರೆ ನೋಡಿ, ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿಯಲ್ಲಿ ನೂತನ ಲ್ಯಾಬ್ ಸ್ಥಾಪಿಸಲಾಯಿತು. ಯಾವುದು? ಮಂಗನ ಕಾಯಿಲೆ ಲ್ಯಾಬನ್ನು ಸ್ಥಾಪಿಸಲಾಯಿತು. ರೋಗಣ ನೋಡಿ, ಪ್ಲಾವಿ ವೈರಸ್ ಆಗಿರುತ್ತೆ. ಇದು ವಾಹಕ ಸೋಂಕಿತ ಉಣ್ಣೆಗಳು ನೋಡಿ. ಮೊದಲ ಪತ್ತೆ ಎಲ್ಲಿಯಾಗಿದೆಪ್ಪ ಅಂತಂದರೆ 1957ರಲ್ಲಿ ಶಿವಮೊಗ್ಗದ ಕ್ಯಾಸನೂರು ಅರಣ್ಯದಲ್ಲಿ
ಮಂಗನ ಕಾಯಿಲೆ ಪತ್ತೆಯಾಗಿದೆ. ಅದು 1957ರಲ್ಲಿ. ಬಾಧಿತ ಪ್ರದೇಶಗಳು ಅಂದರೆ ಅತಿ ಹೆಚ್ಚು ಕಂಡು ಬರ್ತಕ್ಕಂಥ ಮಂಗನ ಕಾಯಿಲೆ ಶಿವಮೊಗ್ಗ, ಉತ್ತರ ಕನ್ನಡ ಮತ್ತು ಉಡುಪಿ, ಚಿಕ್ಕಮಗಳೂರು ಈ ಭಾಗದಲ್ಲಿ ಮಂಗನ ಕಾಯಿಲೆ ಅತಿ ಹೆಚ್ಚು ಕಂಡುಬರುತ್ತೆ. ನೆಕ್ಸ್ಟ್ ನೋಡೋಣ. 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನೋಡಿ, ಇದು ಜನವರಿ 29ರಿಂದ ಫೆಬ್ರವರಿ 6ರಿಂದ 2026 BIFFEC ಅವರು ಕೇಂದ್ರ ವಿಷಯ ನೋಡಿ ಅಂದರೆ ಒಂದು ಥೀಮು ಮಹಿಳಾ ಸಬಲೀಕರಣಕ್ಕೆ ಇದು ಮಾಡಲಾಯಿತು. ಧ್ಯೇಯವಾಕ್ಯ ನೋಡಿ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಇದನ್ನು GS ಶಿವರುದ್ರಪ್ಪ. ರಾಯಭಾರಿಗಳು ನೋಡಿ, ಪ್ರಕಾಶ್ ರಾಜ್ ಮತ್ತು ರುಕ್ಮಿಣಿ ವಸಂತ ಅವರು ರಾಯಭಾರಿಯಾಗಿರ್ತಾರೆ. ಇನ್ನು ಅತ್ಯುನ್ನತ ಪ್ರಶಸ್ತಿ ನೋಡಿ, ಸುವರ್ಣ ಪಕ್ಷಿ ಆಗಿರುತ್ತೆ ಅತ್ಯುನ್ನತ ಪ್ರಶಸ್ತಿ. ಉದ್ಘಾಟನಾ ಚಿತ್ರ ನೋಡಿ, ಪೋಚ್ ಬ್ಯಾಗೇಜ್, ಇದು ನೆದರ್ಲ್ಯಾಂಡಲ್ಲಿ ಉದ್ಘಾಟನೆ ಆಯಿತು. ಉದ್ಘಾಟನಾ ಚಿತ್ರ ಪೋಚ್ ಬ್ಯಾಗೇಜ್. ನೆಕ್ಸ್ಟ್ ನೋಡೋಣ. ಕಮಾಂಡ್ ಮತ್ತು ಕಂಟ್ರೋಲ್ ಯೂನಿಟ್ CCC ಕಮಾಂಡ್ ಮತ್ತು ಕಂಟ್ರೋಲ್ ಯೂನಿಟ್ ನೋಡಿ, ಇದು ಉದ್ದೇಶ ನೋಡಿ, ಮಾನವ ಮತ್ತು ವನ್ಯಜೀವಿ ಸಂಘರ್ಷ ತಡೆಯಲು 11 ತಂತ್ರಜ್ಞಾನ ಘಟಕಗಳ ಸ್ಥಾಪಿಸಲಾಗಿದೆ ಅಂತಲೇ ಹೇಳ್ಬೋದು. ಎಷ್ಟು? 11 ತಂತ್ರಜ್ಞಾನ ಘಟಕಗಳು. ಚಾಲನೆ ನೀಡಿದ ಸ್ಥಳ ನೋಡಿ, ಮಲೆ ಮಹದೇಶ್ವರ ಬೆಟ್ಟ, ಅಲ್ಲಿ ಚಾಲನೆ ನೀಡಲಾಯಿತು. ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ 4 ಘಟಕಗಳ ಬಗ್ಗೆ ನೋಡೋದಾದರೆ MM ಹಿಲ್ಸ್ ವನ್ಯಜೀವಿ ವಿಭಾಗ ಸ್ನೇಹಿತರೆ. ಇನ್ನು 2ನೇದು ನಾಗರಹೊಳೆ ಹುಲಿ ರಕ್ಷಿತ ಅರಣ್ಯ, ಇನ್ನು ಕಾಳಿ ಹುಲಿ ರಕ್ಷಿತ ಅರಣ್ಯ, ಇನ್ನು ಮಡಿಕೇರಿ ಅರಣ್ಯ ವಿಭಾಗ. ಇವು 4 ಘಟಕಗಳು ಈಗಾಗಲೇ ಕಾರ್ಯನಿರ್ವಹಿಸುತ್ತಿವೆ. ಇನ್ನು ಕ್ರೀಡಾಪಟುಗಳ ಉದ್ಯೋಗ ಮೀಸಲಾತಿಯಲ್ಲಿ ಹೆಚ್ಚಳ ಅಂತ ನೋಡಿದರೆ ನೋಡಿ, ಪೊಲೀಸ್ ಮತ್ತು ಅರಣ್ಯ ಇಲಾಖೆಯಲ್ಲಿ 3% ಮೀಸಲಾತಿ ನೀಡಲಾಗಿದೆ. ಇನ್ನು ಇತರೆ ಎಲ್ಲ ಸರ್ಕಾರಿ ಇಲಾಖೆಗಳು 2% ಮೀಸಲಾತಿ ನೀಡಲಾಗಿದೆ. ಉದ್ದೇಶ ನೋಡಿ, ಕ್ರೀಡಾಪಟುಗಳಿಗೆ ಆರ್ಥಿಕ ಹಾಗೂ ಉದ್ಯೋಗ ಭದ್ರತೆ ಕಲ್ಪಿಸುವ ಸಲುವಾಗಿ ಈ ಮೀಸಲಾತಿಯನ್ನು ಹೆಚ್ಚಳಿಸಲಾಗಿದೆ ಅಂತ ಹೇಳ್ಬೋದು. ಇನ್ನು ವಿಶೇಷತೆ ನೋಡಿ, ಗ್ರಾಮೀಣ ಹಾಗೂ ರಾಷ್ಟ್ರೀಯ ಮಟ್ಟದ ಸಾಧಕರಿಗೆ ಹೆಚ್ಚಿನ ಆದ್ಯತೆ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡಿ, 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಇದು ಎಲ್ಲಿ ನಡೆಯುತ್ತಪ್ಪ ಅಂತಂದರೆ ಬಳ್ಳಾರಿಯಲ್ಲಿ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಆಯೋಜಿತ ಸ್ಥಳ ನೋಡಿ ಬಳ್ಳಾರಿ. 66 ವರ್ಷಗಳ ನಂತರ ಬಳ್ಳಾರಿಯಲ್ಲಿ ಈ ಸಮ್ಮೇಳನ ನಡೆಸಲಾಯಿತು. ಇನ್ನು ನಿಯೋಜಿತ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತಂದರೆ ಖ್ಯಾತ ಲೇಖಕಿ ಬಾನು ಮುಸ್ತಾಕರ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಕಸಾಪ ಸ್ಥಾಪನೆಯಾಗಿದ್ದು ನೋಡಿ ಸ್ನೇಹಿತರೆ 1915ರಲ್ಲಿ. ಇದುವರೆಗೆ 1915ರಲ್ಲಿ ಸ್ಥಾಪಿಸಲಾಯಿತು. ಇದುವರೆಗೆ 87 ಸಮ್ಮೇಳನಗಳು ಯಶಸ್ವಿಯಾಗಿ ನಡೆದಿವೆ ಅಂತಲೇ ಹೇಳ್ಬೋದು. ನೋಡಿ, ವಿಶ್ವ ಕನ್ನಡ ಸಮ್ಮೇಳನಗಳು ಇತಿಹಾಸ ನೋಡಿದ್ರೆ ಫಸ್ಟು 1985 ಮೈಸೂರಲ್ಲಿ ನಡೆಯಲಾಯಿತು. ಸೆಕೆಂಡ್ ನೋಡಿ 2011 ಬೆಳಗಾವಿಯಲ್ಲಿ ನಡೆಯಲಾಯಿತು ಅಂತಲೇ ಹೇಳ್ಬೋದು. ಇನ್ನು CCRI ಶತಮಾನೋತ್ಸವ ಸಮಾವೇಶದ ಬಗ್ಗೆ ನೋಡೋದಾದರೆ ಇದು 100 ಇಯರ್ಸ್ ಆಯಿತು. ಈ ಸ್ಥಳ ನೋಡಿ ಬಾಳೆಹೊನ್ನೂರು, ಇದು ಚಿಕ್ಕಮಗಳೂರು ಕಡೆ ಇದೆ. ಇನ್ನು ಸ್ಥಾಪಿತ ವರ್ಷ ನೋಡಿ 1955ರಲ್ಲಿ. ವಿಶೇಷತೆ ಏನಪ್ಪ ಅಂತಂದರೆ ಇದು ಏಷ್ಯಾದಲ್ಲೇ ಅತ್ಯಂತ ಹಳೆಯ ಮತ್ತು ದೊಡ್ಡ ಕಾಫಿ ಸಂಶೋಧನಾ ಕೇಂದ್ರ ಇದಾಗಿದೆ ಅಂತಲೇ ಹೇಳ್ಬೋದು. ಮುಖ್ಯ ಕಾರ್ಯ ನೋಡಿ, ಹೊಸ ಕಾಫಿ ತಳಿಗಳ ಅಭಿವೃದ್ಧಿ. ಉದಾಹರಣೆಗೆ ಚಂದನ ತಳಿ, ಇದು ಹೊಸ ತಳಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ, ಕ್ಲಾಸ್ ಹೇಗಿತ್ತು ಅಂತ. ನಮಗೆ ಇನ್ನೂ ಹೆಚ್ಚಿನ ಸ್ಫೂರ್ತಿ ಬೇಕಾಗಿದೆ. ಹಾಗಾಗಿ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು.